ಅಪ್ಪ ಇವಳನ್ನ ಕರ್ಕೊಂಡ್ ಬಂದ್ರಿಯಪ್ಪ, ಬರೀ ಕಜ್ಜಾಯ ತಗೊಂಡ್ ಬಂದಿದ್ರೆ ಸಾಕಾಗಿರ್ತಿತ್ತಲ್ವಾ? ಅವಳಲ್ಲಿರೋ ಶ್ರದ್ಧೆ ಭಕ್ತಿ ನೋಡಿ ನನಗೆ ತುಂಬಾ ಸಂತೋಷ ಆಯ್ತು. ಅವಳ ಕೈಯಿಂದಾನೇ ನಮ್ಮ ದೇವರಿಗೆ ನೈವೇದ್ಯ ಮಾಡಿಸಿದ್ರೆ ಒಳ್ಳೇದಾಗತ್ತೆ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಕರೆದೆ. ಬಾಮ ಒಳಗ್ ಬಾ. ಅಲ್ಲಮ್ಮವ, ನೈವೇದ್ಯ ಮಾಡೋದಕ್ಕೆ ಮನೇಲೆ ಇಷ್ಟೊಂದು ಸ್ವೀಟ್ಗಳಿರುವಾಗ ಕಜ್ಜಾಯ ಯಾಕೆ ಅಂತ. ವಾ, ಯಾಕೆ ಹೇಳ್ಬಿಡಿ ಸರ್, ಕಜ್ಜಾಯದ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡ್ಬೇಡಿ ಸರ್. ನೀವು ಪ್ರಪಂಚದಲ್ಲಿ ಎಷ್ಟೊಂದು ಘಮ ಘಮ ಪರಿಮಳ ಬರೋ ಹೂವು ಇರ್ಬೋದು, ಆದ್ರೆ ನಮ್ ಶಿವಪ್ಪಗೆ ಇಷ್ಟ ಆಗೋದು ಬಿಲ್ಪತ್ರನೆ. ಹಂಗೇನೆ ನಿಮ್ಮನೇಲಿ ಎಷ್ಟೊಂದು ಸಿಹಿ ಪದಾರ್ಥಗಳು ಮಾಡಿರ್ಬೋದು, ಹಬ್ಬ ಹರಿದಿನ ಅಂತ ಬಂದ್ರೆ ಬಿಸಿ ಬಿಸಿ ಗರಿ ಗರಿ ಕಜ್ಜಾಯ ಇದ್ರೇನೆ ಚಂದ. ಏನ್ ತಾತ? ನೀನೇ ನಿನ್ನ ಕೈಯಾರೆ ನಮ್ಮ ದೇವರಿಗೆ ಈ ಹೊತ್ತು ನೈವೇದ್ಯ ಕೊಡ್ಕೊ. ತಾತ, ಅದು ಕೈ ಕಾಲು ತೊಳ್ಕೊಬೇಕಿತ್ತಲ್ಲ. ನೀವು ಹೇಳ್ದಾಗೆ ಅವಳ ಕೈಯಿಂದ ನಮ್ಮ ದೇವರಿಗೆ ನೈವೇದ್ಯ ಕೊಟ್ರೆ ಒಳ್ಳೇದಾಗತ್ತೆ. ತುಂಬಾ ಒಳ್ಳೆ ಕಾಲ್ಗುಣಮ್ಮ ನಿಂದು. ದೇವ್ರು ತನಗ್ ಬೇಕಾಗಿರೋ ಕಜ್ಜಾಯನ ನೈವೇದ್ಯ ಮಾಡಿಸ್ಕೊಂಡ್ಬಿಟ್ಟ. ದೇವ್ರದಾಯ್ತಲ್ಲ, ಇವಾಗ ನೀವ್ ಹೇಳಿರ್ತೀನಿ ಮತ್ತೆ ಮತ್ತೆ ಬೇಕು ಅನ್ಸ ರುಚಿ ರುಚಿ ಕಜ್ಜಾಯ. ಹೌದಾ? ಅಷ್ಟೊಂದ್ ಚೆನ್ನಾಗಿರತ್ತಾ? ಹಾ, ಬೇಕಾದ್ರೆ ತಿನ್ನೋಡಿ. ಹಾ ಹೊರಡ್ತಾ ಇದೀವಿ, ಇನ್ನೊಂದ್ 2 ನಿಮಿಷದಲ್ಲಿ ಹೊರಡ್ತೀವಿ. ಇದೇನಿದು ನೈವೇದ್ಯ ಕಜ್ಜಾಯ ಇಟ್ಟಿದ್ದೀರಲ್ಲ? ಮಾವ, ಈ ಹುಡುಗಿ ಮಾರ್ಕೊಂಡ್ ಬಂದಿದ್ಲು, ಮಾವ ಅದನ್ನ ನೈವೇದ್ಯಕ್ಕೆ. ಏನಿದು ಬೀದಿಲಿ ಮಾರ್ಕೊಂಡು ಬರೋ ಕಜ್ಜಾಯನ ನಮ್ಮನೆ ದೇವ್ರಿಗೆ ನೈವೇದ್ಯ ಕಟ್ಟಿದ್ದೀರಾ? ಇಷ್ಟು ವರ್ಷ ಇಲ್ಲದೆ ಇರೋದು ಈ ಹೊತ್ತು ದೇವ ಪೂಜೆ ಸಮಯದಲ್ಲೇ ಈ ಹುಡುಗಿ ಕಜ್ಜಾಯನ ಮಾಡ್ಕೊಂಡು ಬರ್ತಿದ್ದಾಳೆ ಅಂತಂದ್ರೆ ದೇವರಿಗೆ ಅದು ಇಷ್ಟವಾಗಿದೆ ಅಂತ ಅಲ್ವೇನು? ಆಯ್ತಲ್ಲ, ಇನ್ನು ಈ ಹುಡುಗಿ ಯಾಕಿಲ್ಲಿದ್ದಾಳೆ? ಎಷ್ಟಮ್ಮ ನಿನ್ ದುಡ್ಡು? ವಾ, ಯಾಕೆ ಹೇಳ್ಬಿಡಿ, ದುಡ್ಡಿಲ್ದೇನಿದೆ ಬಿಡಿ ಸರ್, ಕೊಟ್ರಾಯ್ತು. ಬರೀ ದೇವ್ರ ತಿಂದ್ರೆ ಸಾಕಾಯ್ತಾ? ಮನೆಯವರೆಲ್ಲರೂ ಕಜ್ಜಾಯ ತಿನ್ಬೇಕು, ಅವ್ರ ರುಚಿ ಇಷ್ಟ ಪಡ್ಬೇಕು. ಅವ್ರಿಗಿಷ್ಟ ಆದ್ರೆ ಮಾತ್ರ ದುಡ್ಡು, ಇಲ್ಲ ಅಂದ್ರೆ ಫ್ರೀ 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 ಸರ್. ನನಗ್ ಬೇಡ. ವಾವ್, ರುಚಿ ಅಂದ್ರೆ ಇದು. ನಾನ್ ಚಿಕ್ಕವಳಿದ್ದಾಗ ಈ ರೀತಿ ಕಜ್ಜಾಯ ತಿಂದಿದ್ ನೆನಪು. ಸಕ್ಕತ್ತಾಗಿದೆ ಅಲ್ವಾ? ಪರವಾಗಿಲ್ಲ, ಇದು ಫೋಟೋ ತೆಗೆದು ಸ್ಟೇಟಸ್ಗೆ ಹಾಕ್ತೀನಿ. ವಾ, ಯಾಕೆ ಹೇಳ್ಬಿಡಿ, ತಿನ್ನೋ ಆಹಾರ ಕೈಗೆ ಬಂದ್ಮೇಲೆ ಫೋನ್ ನ ಪಕ್ಕಕ್ಕೆ ಇಡ್ಬೇಕಂತೆ. ಊರವ್ರಿಗೆಲ್ಲ ತೋರಿಸ್ಕೊಂಡ್ ತಿಂದ್ರೆ ಹೊಟ್ಟೆ ನೋವು ಬರಲ್ವಾ? ಕರೆಕ್ಟ್ ಆಗಿ ಹೇಳಿದೆ ಮಗು. ಎಲ್ರದ್ದು ತಿಂದಾಗಿದ್ರೆ ಕಾಂಪಿಟೇಷನ್ ಹೊರಡೋಣವಾ? ನಂಗೆ ಇನ್ನೊಂದ್ ಸಿಗ್ಬೋದಾ? ನನಗೂ ಇನ್ನೊಂದಿರ್ಲಿ. ನಾವೇನ್ ತಪ್ಪು ಮಾಡಿದ್ವಿ? ನಮಗೂ ಒಂದೊಂದು ಕೊಡ್ಬಹುದಲ್ಲ? ನಿಮಗ್ ಕೊಡದೆ ಇರ್ತೀನ ತಾತ, ಕೊಟ್ಟೆ ಕೊಡ್ತೀನಿ. ಸರ್, ಎಲ್ಲಾರು ತಿಂದಾಯ್ತು, ನೀವು ಒಬ್ರು ತಿಂದಿಲ್ಲ ಅಂದ್ರೆ ಪಾಪ ಕಜ್ಜಾಯ ಬೇಜಾರ್ ಮಾಡ್ಕೊಂಡ್ಬಿಡುತ್ತೆ. ತಿನ್ನಿ ಸರ್. ಆಗ್ಲೇ ಬೇಡ ಅಂತ ಹೇಳದ್ನಲ್ಲ, ಏನೋ ಅಪರೂಪಕ್ಕೆ ತಿಂತಾ ಇದಾರೆ, ಅದಕ್ಕೆ ಎಲ್ಲ ಹೀಗೆ ಆಡ್ತಾ ಇದಾರೆ. ದುಡ್ಡು ಎಷ್ಟಾಯ್ತು ಅಂತ ಹೇಳಿದ್ರೆ ಕೊಟ್ಟು ಕಳಿಸ್ತೀನಿ. ಸರಿ 9. ಸರ್, 180 ರೂಪಾಯಿ ಆಯ್ತು. ಅಜ್ಜಿಗೆ ತಾತಂಗೆ ಡಿಸ್ಕೌಂಟ್, ಮತ್ತೆ ದೇವ್ರಿಗೆ ನೈವೇದ್ಯಕ್ಕೆ ಇಟ್ಟಿರೋದಕ್ಕೆ ನಾವು ದುಡ್ಡು ಇಸ್ಕೊಳಲ್ಲ. 140 ಕೊಡಿ ಸರ್. ನಾನ್ ನಿನ್ನ ಹತ್ರ ಕ್ಷಮೆ ಕೇಳದ? ನಾನೇನಂತ ತಪ್ಪು ಮಾಡಿದ್ದೀನಿ? ನಿಂತಿರೋ ಸೈಕಲ್ಗೆ ಬಂದ್ ಗುದ್ದಿದ್ ಯಾರು?
ಅದು ಸೈಕಲ್ ನಿಲ್ಸೋ ಜಾಗ ಅಲ್ಲ, ಕಾರ್ ಪಾರ್ಕಿಂಗ್ ಜಾಗ. ನಾನು ಇವ್ರ ಹತ್ರ ಮಾತಾಡ್ತಿದ್ದೀನಿ ತಾನೆ, ಮಧ್ಯದಲ್ಲಿ ನೀವ್ ಯಾಕೆ ಮಾತಾಡ್ತೀರಾ? ಅವಮಾನ ಮಾಡ್ತಿದ್ದಾಳೆ. ಇಂಥ ಹುಡ್ಗಿನ ಮನೆ ಒಳಗಡೆ ಹೇಗ್ ಸೇರಿಸಿದ್ರಿ ಅಂತ ಅರ್ಥ ಆಗ್ತಿಲ್ಲ. ನೋಡಮ್ಮ, ಇವಳು ತುಂಬಾ ಒಳ್ಳೆ ಹುಡುಗಿ. ಈ ಹೊತ್ತು ನಮ್ಮ ದೇವರ ಪೂಜೆಗೆ ಕಜ್ಜಾಯದ ಸೇವೆ ಮಾಡಿದ್ದಾಳೆ. ತುಂಬಾ ಒಳ್ಳೆ ಹುಡುಗಿಯಮ್ಮ ಅವಳು. ತಾತ, ವಾಟ್ ಇಸ್ ದಿಸ್? ನೀವು ಕೂಡ ಈ ಹುಡುಗಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ನೋಡಮ್ಮ, ಈ ವಿಷಯನ ದೊಡ್ಡದ್ ಮಾಡ್ಬೇಡ. ಇವತ್ತು ಕಾಂಪಿಟೇಷನ್ ಇದೆ, ಎಲ್ರು ಅಲ್ಲಿಗೆ ಹೋಗ್ತಾ ಇದೀವಿ, ಲೇಟ್ ಆಗುತ್ತೆ, ಸುಮ್ನೆ ಗಲಾಟೆ ಮಾಡ್ಬೇಡ. ನನಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗೋವರೆಗೂ ನಾನ್ ಇಲ್ಲಿಂದ ಕದ್ಲಲ್ಲ. ಏನು ಇಂಥ ಹುಡುಗಿನ ಮನೆ ಒಳಗಡೆ ಸೇರಿಸ್ಕೊಂಡು ನಾಟಕ ನೋಡ್ತಾ ನಿಂತಿದ್ದೀರಲ್ಲ. ನೋಡಮ್ಮ, ಸಾಕ್ ನಿಲ್ಸು ನಿನ್ ಕುಮ್ರಾಟ. ನಮ್ಗೆ ನಮ್ದೇ ಟೆನ್ಷನ್ಗಳಿದಾವೆ. ಕೆಲ್ಸಕ್ಕೆ ಬರ್ದೇ ಇರೋ ವಿಷಯಕ್ಕೆಲ್ಲ ತಲೆ ಕೊಡೋದಕ್ಕಾಗೋದಿಲ್ಲ. ಮೊದಲು ಜಾಗ ಖಾಲಿ ಮಾಡೋ. ಏನ್ ಸರ್ ಅಂದ್ರಿ? ಕೆಲ್ಸಕ್ ಬಾರ್ದೇ ಇರೋ ವಿಷಯನ? ಬಡೂರು ಕಷ್ಟಪಟ್ಟು ದುಡಿಯೋರು ಅಂದ್ರೆ ನಿಮ್ಗೆ ಕೆಲ್ಸಕ್ ಬಾರ್ದೇ ಇರೋ ವಿಷಯನ? ತಾತ, ನಾನು ಇವತ್ತು ಬೆಳಿಗ್ಗೆ ಸರಿಯಾದ ಸಮಯಕ್ಕೆ ಬಂದು ಕಜ್ಜಾಯನ ನೈವೇದ್ಯಕ್ಕೆ ಕೊಟ್ಟೆ ಅಲ್ವಾ? ನಾನ್ ಶುದ್ಧವಾಗಿ ಮಾಡ್ಕೊಂಡ್ ಬಂದಿರೋ ಕಜ್ಜಾಯನ ದೇವ್ರಿಗಿಟ್ಟು, ದೇವ್ರೆ ನನಗ್ ಕಾಂಪಿಟೇಷನ್ಗೆ ಧೈರ್ಯ ಕೊಡಪ್ಪ ಅಂತ ಕೇಳ್ಕೊಂಡೆ. ಆದ್ರೆ ಈ ಅಪ್ಪ ನಾನ್ ಕಾಂಪಿಟೇಷನ್ಗೆ ಅಂತ ಮಾಡಿರೋ ಕಜ್ಜಾಯನೆಲ್ಲ ಮಣ್ಪಾಲ್ ಮಾಡಿ ಇವಾಗ ಮಾಡಿರೋ ತಪ್ಪಿಗೆ ಕ್ಷಮೆನೂ ಕೇಳ್ತಾ ಇದ್ದೀನಿ.